ತುಂಬ ಆನೆಸ್ಟಾಗಿ ಒಂದು ದಿವಸಕ್ಕೂ ಹೀರೋಯಿನ್ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಆ ಹುಡುಗಿನ ಎತ್ಕೋಬೇಕು ಆಗುತ್ತೆ ನಮ್ಮ ನಿನಗೆ ಅಂತ ಹಿಂಗೆ ಎತ್ಕೊಂಡು ನೀನು ಅವ್ರಿಗೆ ಬೆನ್ನು ನೋವು ಹೆಗಲ ಮೇಲೆ ಹಾಕ್ಕೊಂಡು ಇಳಿಸ ಆ ಹುಡುಗಿ ನೋವಾಗಬಾರ್ದು ಕೆಳಗೆ ಇಳಿಸಿ ಆಮೇಲೆ ಬೆನ್ನು ಹಿಡ್ಕೊಂಡ್ರು. ಇದೆಲ್ಲವೂ ನಾನು ಪುನೀತ್ ಫ್ಯಾನಾಗಿ ಹೇಳ್ತಾ ಇರೋದು. ಒಂದು ಫೈಟ್ ಸೀನು ಆಲ್ರೆಡಿ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು, ಸಖತ್ ಪೇನ್ ಇತ್ತು. ಮಾಸ್ಟರ್ ಹೇಳಿದ್ರು ಬೇಡ ಬೇಡ ಎತ್ಕೊಳ್ಬೇಡಿ, ನಾನು ಡ್ಯೂಪ್ ಹಾಕೊಂಡು ನಾನು ಮಾಡ್ತೀನಿ ಅಂತ ಇಲ್ಲಿಂದ ಆಲ್ಮೋಸ್ಟ್ ಬೇಕ್ರಿಯವ್ರಿಗೆ ಎತ್ಕೊಂಡೋದ್ರು, ಕೆಳಗೆ ಇಳಿಸಿದ್ರು. ಆಮೇಲೆ ಬೆನ್ನು ಅಂತ ಆಮೇಲೆ ಒಂದು ಶಾರ್ಟ್ ಆಯ್ತು ತೆಗಿತಾ ಇದ್ದೀವಿ, ರಪ್ಪಿಗೆ ಹಾಕ್ಬಿಟ್ಟು ಕೆಳಗೆ ಬಂದ್ಕೊಂಡ್ರು. ಇದು ನಾನೊಬ್ಬ ವ್ಯಕ್ತಿಯಾಗಿ ಆಚೆ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಇದು ಟಿ ವಿ ಮುಂದೆ ಮಾಡ್ತದೆ ಅಂತ ಅಲ್ಲಿ ನಾನು ಅನುಭವಿಸ್ತಾ ಗೊತ್ತಿದೆ. ರಿಯಲಾಗಿ ನೋವಿದೆ. ಈಗ ವಿಡಿಯೋ ಸೋಷಿಯಲ್ ಮೀಡಿಯಾ ಬರುತ್ತೆ ಅದೆಲ್ಲ ಕ್ಯಾಮ್ರಾ ಮುಂದೆ ಬೇಕು ಅಂತ, ಅವಾಗ ವಾಸ್ತವನೇ ಅದು. ನೀವು ಹತ್ತಿರ ನೋಡಿದ್ರೆ ಖಂಡಿತ ಅವ್ರ ಬಗ್ಗೆ ಅಭಿಪ್ರಾಯ ಖಂಡಿತ ಬದಲಾಗುತ್ತೆ. ಇದೆ ಎಲ್ಲ ಮನುಷ್ಯನಿಗೂ ರಾಗ, ದ್ವೇಷ, ಕೋಪ, ಒಳ್ಳೆಯದು ಕೆಟ್ಟದು ಎಲ್ರಿಗೂ ಇರುತ್ತೆ. ಬಟ್ ನೀವೇನು ಅಂದ್ಕೊಂಡಿದ್ರೆ ತುಂಬ ಆನೆಸ್ಟಾಗಿ ಒಂದು ದಿವಸಕ್ಕೂ ಹೀರೋಯಿನ್ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಆ ಹುಡುಗಿನ ಎತ್ಕೋಬೇಕು ಆಗುತ್ತೆ ನಮ್ಮ ನಿನಗೆ ಅಂತ ಹಿಂಗೆ ಎತ್ಕೊಂಡು ನೀನು ಅವ್ರಿಗೆ ಬೆನ್ನು ನೋವು ಹೆಗಲ ಮೇಲೆ ಹಾಕ್ಕೊಂಡು ಇಳಿಸ ಆ ಹುಡುಗಿ ನೋವಾಗಬಾರ್ದು ಕೆಳಗೆ ಇಳಿಸಿ ಆಮೇಲೆ ಬೆನ್ನು ಹಿಡ್ಕೊಂಡ್ರು. ಇದೆಲ್ಲವೂ ನಾನು ಪುನೀತ್ ಫ್ಯಾನಾಗಿ ಹೇಳ್ತಾ ಇರೋದು. ಒಂದು ಫೈಟ್ ಸೀನು ಆಲ್ರೆಡಿ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು, ಸಖತ್ ಪೇನ್ ಇತ್ತು. ಮಾಸ್ಟರ್ ಹೇಳಿದ್ರು ಬೇಡ ಬೇಡ ಎತ್ಕೊಳ್ಬೇಡಿ, ನಾನು ಡ್ಯೂಪ್ ಹಾಕೊಂಡು ನಾನು ಮಾಡ್ತೀನಿ ಅಂತ ಇಲ್ಲಿಂದ ಆಲ್ಮೋಸ್ಟ್ ಬೇಕ್ರಿಯವ್ರಿಗೆ ಎತ್ಕೊಂಡೋದ್ರು, ಕೆಳಗೆ ಇಳಿಸಿದ್ರು. ಆಮೇಲೆ ಬೆನ್ನು ಅಂತ ಆಮೇಲೆ ಒಂದು ಶಾರ್ಟ್ ಆಯ್ತು ತೆಗಿತಾ ಇದ್ದೀವಿ, ರಪ್ಪಿಗೆ ಹಾಕ್ಬಿಟ್ಟು ಕೆಳಗೆ ಬಂದ್ಕೊಂಡ್ರು. ಇದು ನಾನೊಬ್ಬ ವ್ಯಕ್ತಿಯಾಗಿ ಆಚೆ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಇದು ಟಿ ವಿ ಮುಂದೆ ಮಾಡ್ತದೆ ಅಂತ ಅಲ್ಲಿ ನಾನು ಅನುಭವಿಸ್ತಾ ಗೊತ್ತಿದೆ. ರಿಯಲಾಗಿ ನೋವಿದೆ. ಈಗ ವಿಡಿಯೋ ಸೋಷಿಯಲ್ ಮೀಡಿಯಾ ಬರುತ್ತೆ ಅದೆಲ್ಲ ಕ್ಯಾಮ್ರಾ ಮುಂದೆ ಬೇಕು ಅಂತ, ಅವಾಗ ವಾಸ್ತವನೇ ಅದು. ನೀವು ಹತ್ತಿರ ನೋಡಿದ್ರೆ ಖಂಡಿತ ಅವ್ರ ಬಗ್ಗೆ ಅಭಿಪ್ರಾಯ ಖಂಡಿತ ಬದಲಾಗುತ್ತೆ. ಇದೆ ಎಲ್ಲ ಮನುಷ್ಯನಿಗೂ ರಾಗ, ದ್ವೇಷ, ಕೋಪ, ಒಳ್ಳೆಯದು ಕೆಟ್ಟದು ಎಲ್ರಿಗೂ ಇರುತ್ತೆ. ಬಟ್ ನೀವೇನು ಅಂದ್ಕೊಂಡಿದ್ರೆ